ನಮಸ್ಕಾರ ಸ್ನೇಹಿತರೆ. ಇಂದು ಕರ್ನಾಟಕ ಸರ್ಕಾರವು ಈ ವರ್ಷ ಪೊಲೀಸ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಆ ಅರ್ಜಿಯ ವಿವರ, ಪರೀಕ್ಷಾ ದಿನಾಂಕದ ಬಗ್ಗೆ ಇವತ್ತು ಮೂಲ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. ನಂತರದ ದಿನದಲ್ಲಿ ಪರೀಕ್ಷೆಗೆ ಬೇಕಾಗಿರುವಂತಹ ವಿಷಯವನ್ನು ಕೂಡ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಒಟ್ಟು ಹುದ್ದೆಗಳ ಸಂಖ್ಯೆ ಅಂದರೆ ಪೊಲೀಸ್ ಹುದ್ದೆಗಳ ಸಂಖ್ಯೆಯಲ್ಲಿ ಕರೆದಿತ್ತು ಅಂತಂದ್ರೆ ಪುರುಷರಿಗೆ 2226 ಹುದ್ದೆಗಳು, ಮಹಿಳೆಯರಿಗೆ 755 ಹುದ್ದೆಗಳು, ಎರಡೂ ಸೇರಿ 3395 ಹುದ್ದೆಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ ಅರ್ಜಿ ಪ್ರಾರಂಭದ ದಿನಾಂಕ ಎಂದು ಪ್ರಾರಂಭ ಆಗಿದೆ. ಅರ್ಜಿ ಸ್ವಲ್ಪ ಸಲ್ಲಿಸಬೇಕು ಅಂತಂದ್ರೆ 8 ಅಂದ್ರೆ ನಿನ್ನೆ ದಿವಸ 8/6/2026 ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಅರ್ಜಿ ತುಂಬಲು ಕೊನೆಯ ದಿನಾಂಕ, ಲಾಸ್ಟ್ ಡೇ ಫಾರ್ ದಿ ಫಿಲ್ಲಿಂಗ್ ದ ಅಪ್ಲಿಕೇಶನ್ಸ್ ಅಂದರೆ 3/7/2026 ಅಂದರೆ ಜುಲೈ 3ನೇ ತಾರೀಕು ಕೊನೆಯ ದಿನವಾಗಿದೆ. ಇನ್ನು ಪರೀಕ್ಷಾ ದಿನಾಂಕವು ಕೂಡ ಏನು ಮಾಡಿದ್ದಾರೆ ಅಂದರೆ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಮುಂಚಿತವಾಗಿಯೇ ಪರೀಕ್ಷಾ ದಿನಾಂಕವು ಕೂಡ ಇಲ್ಲಿ ಹೇಳಲಾಗಿದೆ. ಅಂದರೆ ಪರೀಕ್ಷಾ ದಿನಾಂಕ ಏನಾಗಿದೆ ರೀ, ಆಗಸ್ಟ್ 2ನೇ ತಾರೀಕಿನಂದು ಏನಾಗಿದೆ ಪರೀಕ್ಷೆ ನಿರ್ಧಾರವಾಗಿದೆ. ಇನ್ನು ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಥಿ ಏನು ಅಂತಂದ್ರೆ PUC ಮಟ್ಟ ಅಂತೇಳಿ, ಅಂದ್ರೆ PUC ವಿದ್ಯಾರ್ಥಿ ಏನಾಗಿದೆ ನಿಗದಿಪಡಿಸಲಾಗಿದೆ. ನಂತರ ವಯಸ್ಸು ಕೂಡ ಇಲ್ಲಿ ಈಗಾಗಲೇ ಸರ್ಕಾರ ಏನಾಗಿದೆ ಅಂತಂದ್ರೆ ಒಂದು ಬಾರಿ ನೇಮಕಾತಿಗಾಗಿ ಏನಾಗಿದೆ 5 ವರ್ಷ ಸಡಿಲಿಕೆ ಮಾಡಿದೆ. ಸರ್ಕಾರ 5 ವರ್ಷ ಸಡಿಲಿಕೆ ಮಾಡಿದೆ. ಹೀಗಾಗಿ ಆ ಸಡಿಲಿಕೆ ಅನುಗುಣವಾಗಿ ಏನಾಗಿದೆ ಅಂದ್ರೆ ಈಗ ವಯಸ್ಸು ಕೂಡ ಏನಾಗಿದೆ ಅಂದ್ರೆ ನಿಗದಿಪಡಿಸಲಾಗಿದೆ. ಅಂದ್ರೆ ಜನರಲ್ದವರಿಗೆ 33 ವರ್ಷ ಅಂತ ಹೇಳಿ, ಮೊದಲು ಎಷ್ಟಿತ್ತು ಅಂದ್ರೆ 28 ವರ್ಷ ಅಂತಿತ್ತು. ನಂತರ OBC SC ST ದವರಿಗೆ 35 ವರ್ಷ, ಬುಡಕಟ್ಟು ಜನಾಂಗ 38 ವರ್ಷ. ಇದು ವಯಸ್ಸಿಗೆ ಅನುಗುಣವಾಗಿ ಕೂಡ ಏನಾಗಿದೆ ಅಪ್ಲಿಕೇಶನ್ ಇದೆ. ನಂತರ ಇಲ್ಲಿ ಇನ್ನೊಂದು ಅಂಶ ಏನು ಗಮನಿಸಬೇಕು ಅಂತಂದ್ರೆ ನೆಗೆಟಿವ್ ಅಂಶಗಳನ್ನು ಅಂದ್ರೆ ನೆಗೆಟಿವ್ ಮಾರ್ಕ್ಸ್ಗಳು ಕೂಡ ಏನಾಗಿದೆ ಅಂದ್ರೆ ಇದೆ. ಅಂದ್ರೆ ಪ್ರತಿ 4 ತಪ್ಪು ಉತ್ತರಗಳಿಗೆ 1 ಅಂಕ ಏನಾಗ್ತದೆ ಅಂದ್ರೆ ಕಡಿತಗೊಳಿಸಲಾಗ್ತದೆ. ಹೀಗಾಗಿ ಇದು ಬಹಳಷ್ಟು ಲಕ್ಷ್ಯ ವಹಿಸಬೇಕು ಅಂತ. ಇನ್ನು ಪರೀಕ್ಷೆಗೆ ಬೇಕಾಗಿರುವಂತಹ, ಪರೀಕ್ಷೆ ಸಲ್ಲಿಸಲು ಅರ್ಜಿ ಫಾರ್ಮ್ ಅನ್ನು ತುಂಬಲು ಬೇಕಾಗಿರುವಂತಹ ನಮಗೆ ಬೇಕಾಗಿರುವಂತಹ ದಾಖಲೆಗಳು ಏನಿದಾವೆ, ಏನೇನು ಸಲ್ಲಿಸಬೇಕು ಅಂತಂದ್ರೆ ಫಸ್ಟ್ ಆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಅಂತ ಕರಿತೀವಿ. ಆಧಾರ್ ಕಾರ್ಡ್ ಬೇಕು. ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಇನ್ಕಮ್ ಅಂತ ಹೇಳಿ ಕೂಡ ಕರಿತೀವಿ. ಇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ನಂತರ SSLC ಮಾರ್ಕ್ಸ್ ಕಾರ್ಡ್ ಬೇಕು. PUC ಮಾರ್ಕ್ಸ್ ಕಾರ್ಡ್ ಬೇಕು. ನಂತರ ವಿದ್ಯಾರ್ಥಿಯು ಕನ್ನಡ ಮಾಧ್ಯಮದಲ್ಲಿ ಓದಿದವನಾಗಿದ್ದಾರೆ, ಅಂದರೆ 1 ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿದವನಾಗಿದ್ದಾನೆ, ಅದರ ಸರ್ಟಿಫಿಕೇಟ್. ನಂತರ ಗ್ರಾಮೀಣ ವಿದ್ಯಾರ್ಥಿಯಾಗಿದ್ದಾರೆ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವಂತಹ ವಿದ್ಯಾರ್ಥಿಯಾಗಿದ್ದರೆ ಗ್ರಾಮೀಣ ಮಟ್ಟದಲ್ಲಿರುವಂತಹ ಗ್ರಾಮೀಣ ಸರ್ಟಿಫಿಕೇಟ್ಗಳು ಕೂಡ ಏನಾಗಬೇಕು ಬೇಕಾಗ್ತದೆ. ನಂತರ ಒಂದು ವೇಳೆ 371J ಪ್ರಮಾಣ ಪತ್ರ, ಅಂದ್ರೆ ಈ ಕಡೆ ಗುಲ್ಬರ್ಗ ಸೈಡ್ ನಲ್ಲಿರುವಂತದ್ದು, ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ 371J ಪ್ರಮಾಣ ಪತ್ರ ಇದ್ದರೆ ಅದನ್ನು ಅಪ್ಲಿಕೇಶನ್ ಅಂತ ಹೇಳಿ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೀವಿ, ಅದಕ್ಕೆ ಬೇಕಾಗಿರುವಂತಹ ಪ್ರಮಾಣ ಪತ್ರ ಸಲ್ಲಿಸಬೇಕು. ನಂತರ ಇತ್ತೀಚಿನ ತಮ್ಮ ಫೋಟೋ ಅಂದ್ರೆ ಭಾವಚಿತ್ರ ಮತ್ತೆ ಸಹಿಯೊಂದಿಗೆ ಏನಾಗಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ತಯಾರಿ ನಡೆದಿದೆ. ಹೀಗಾಗಿ ತಾವೆಲ್ಲರೂ ಕೂಡ ಇದನ್ನು ಗಮನಿಸ್ಕೊಂಡು ಏನಾಗಬೇಕು ಅಂದ್ರೆ ಪರೀಕ್ಷಾ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿ, ಅಂದ್ರೆ ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ಏನಾಗಿದೆ ಕಂಡಕ್ಟ್ ಮಾಡಲಾಗ್ತಿದೆ. ಹಾಗಾಗಿ ಆ ಪರೀಕ್ಷೆಗೆ ಬೇಕಾಗಿರುವಂತಹ ವಿಷಯ ವಸ್ತು ಏನಿದೆ, ಪರೀಕ್ಷೆಯನ್ನು ಹೇಗೆ ತಯಾರಾಗಬೇಕು, ಮತ್ತೆ ಹಿಂದಿನ ಪರೀಕ್ಷೆಗಳಲ್ಲಿ ಅಂದರೆ PSI ಆಗಿರ್ಬೋದು ಅಥವಾ PC ಕಾನ್ಸ್ಟೇಬಲ್ ಸಂಬಂಧಿಸಿದಂಥ ಪರೀಕ್ಷೆಗಳಲ್ಲಿ ಕೇಳಾಗಿರುವಂತಹ ಸಂಭವನೀಯ ಪ್ರಶ್ನೆಗಳೇನಿದಾವೆ ಅಂತೇಳಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವೇನು ಮಾಡೋದು ಅಧ್ಯಯನ ಮಾಡ್ತಾನೆ ಅಂತ ಹೇಳ್ತಾ ಇಲ್ಲಿ ಈ ಕ್ಲಾಸ್ ಮುಗಿಸ್ತಿದ್ದೀನಿ. ಧನ್ಯವಾದಗಳು.